ಅಣ್ಣ ಹಲೋ, ಸಾರಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇರೋದಕ್ಕೆ. ಕುಮಾರ್ ಇದ್ದಾರಮ್ಮ? ನಿಮ್ಮನ್ನ ಏರ್ಪೋರ್ಟಿಂದ ಕರ್ಕೊಂಬರ್ಬೇಕು ಅಂತ ಸಂಜೆನೆ ಹೊರಟ್ರಲ್ಲ ಅಣ್ಣ? ಹೌದಾ, ಬಟ್ ಇಲ್ಲಿ ಬಂದಿಲ್ವಲ್ಲ, ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ನಾನು 11 ಗಂಟೆಗೆ ಮಾಡಿದ್ದೆ, ಆಗ್ಲೂ ಸ್ವಿಚ್ ಆಫ್ ಆಗಿತ್ತಣ್ಣ. ಸರಿ ಬಿಡಿ, ಪರವಾಗಿಲ್ಲ, ಬೆಳಗ್ಗೆ ಫೋನ್ ಮಾಡಿಸಿ. ಹಾಂ. ರಚು, ಹೇ ರಚು, ರಚು, ಏನಾಯ್ತು ರಚು? ಏನಾಯ್ತು ರಚು? ಒಬ್ಬರೇ ಮಲ್ಗಕ್ಕೆ ಭಯ ಆಗಲ್ವಾ ಮೇಡಮ್? ಒಂದೇ ದಿನ ತಾನೆ, ಹೇಗಿದ್ರು ನಾಳೆ ಬರ್ತಾರಲ್ಲ ಕುಮಾರ್. ಹಂಗಲ್ಲ ಮೇಡಮ್, ಏನಾದರೂ ಬೇಕಿದ್ರೆ ಹೇಳಿ, ಇಲ್ಲೇ ಕಾರಲ್ಲೇ ಮಲಗಿರ್ತೀನಿ. ಮನೇಲಿ ಹೆಂಡತಿ ಮಕ್ಳಿದಾರ ತಾನೆ, ಹೋಗಿ ಮಲ್ಕೊಳ್ಳಿ. ಹಾಂ. ನಿನ್ನೆ ಅವ್ನು ಯಾವ ಅರ್ಥದಲ್ಲಿ ಕೇಳ್ದ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ಇವತ್ತು ಹೊರಟ್ರ ಕುಮಾರ್? ಹಾಂ. ಕೀ ತಗೊಂಬರ್ತೀನಿ. ಮೇಡಮ್, ಒಂದು ಲೋಟ ನೀರು ಸಿಗುತ್ತಾ? ನಿನ್ನ ಮೊದಲನೇ ದಿನ ನೋಡಿದಾಗಲೇ ಹುಚ್ಚಿಡಿತು ನನಗೆ. ಹಿಂದೆ ಸೀಟಲ್ಲಿ ನೀನೊಬ್ಬಳೆ ಕೂತಿದ್ರು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಪ್ರಾಣ ಹೋದಂಗೆ ಆಗ್ತಾಯಿತ್ತು ನನಗೆ. ಏನು ಬಿಡೋದು? ಏಯ್, ಎಷ್ಟೋ ಮನೆಗಳಲ್ಲಿ ಇದೇ ನಡೆಯೋದು. ಗಂಡ ಕೆಲಸ ಅಂತ ಹೊರಗಡೆ ಹೋಗಿದ್ದಾಗ ನಮ್ಮಂತ ಡ್ರೈವರ್ಗಳು ತಾನೇ ನಿಮ್ಮನ್ನು ನೋಡ್ಕೊಬೇಕು. ಬಾ ಒಂದ್ಸಲ ಎಂಜಾಯ್ ನನ್ನ ಮಾತು ಕೇಳೋ. ನಿಂತ್ಕೊಳ್ಳೆ, ಇಲ್ಲ ಹೋಗ್ತೀಯ? ನಾನು ತೊಳಲ್ಲ, ಪ್ಲೀಸ್ ಬಿಟ್ಬಿಡು ನನ್ನ. ಹೇಯ್, ಇಲ್ಲಿ ನೋಡು, ನಾನು ಯಾರಿಗೂ ಹೇಳಲ್ಲ, ನೀನು ಯಾರಿಗೂ ಹೇಳ್ಬೇಡ. ಒಂದ್ಸಲ ಅಷ್ಟೇ. ಪೊಲೀಸರು ಬರ್ತಾರಲ್ವಾ? ಎಲ್ರ ಮುಂದೆ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ವಾ? ಅಜಯ್, ನಾನೇ ಸರೆಂಡರ್ ಆಗ್ಬಿಡ್ತೀನಿ. ಎಲ್ರಿಗೂ ಗೊತ್ತಾಗೋದಕ್ಕಿಂತ ಮುಂಚೆ ನಾನೇ ಸರೆಂಡರ್ ಆಗ್ಬಿಡ್ತೀನಿ. ಅಜಯ್, ನಾನೇ ಸರೆಂಡರ್ ಆಗ್ಬಿಡ್ತೀನಿ. ರಾತ್ರಿಯಿಂದ ಹಸುವಲ್ಲೇ ಇದೆಯಾ ಅಥವಾ ಏನಾದರೂ ತಿಂದಿದೆಯಾ?
ನಮ್ಮ ಪ್ಲಾನ್ ಪ್ರಕಾರನೇ ಮೂಡಿಗೆರೆಗೆ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಚಾರ್ಮುಡಿ ಘಾಟಲ್ಲಿ ಬಾಡಿನ ಡಿಸ್ಪೋಸ್ ಮಾಡಿ ಹೋಗೋಣ. ಇಲ್ಲ, ನಾನೇ ಸರೆಂಡರ್. ಆತ್ಮರಕ್ಷಣೆಗೋಸ್ಕರ ಮಾಡಿರೋ ಕೊಲೆ ಅಂತ ಕೋರ್ಟಲ್ಲಿ ಡಿಫೆಂಡ್ ಮಾಡ್ಬೋದು. ಆದರೆ ಅದನ್ನು ಪ್ರೂವ್ ಮಾಡೋ ಪ್ರಾಸೆಸ್ ನಿನಗೆ ಟಾರ್ಚರ್ ಅನ್ಸುತ್ತೆ. ನಿನಗೆ ಟಾರ್ಚರ್ ಅಥವಾ ನೋವು ಕೊಡೋ ಅಂತ ಯಾವುದೇ ವಿಷಯ ನಾನೊಪ್ಪಲ್ಲ. ಆ ದೊಡ್ಡ ಸೂಟ್ ಕೇಸ್ ತೊಗೊಂಡಿದ್ವಲ್ಲ, ಎಲ್ಲಿದೆ ಅದು? ಇನ್ನೇನಾದ್ರೂ ಮುಟ್ಟಿದ್ ನಾನು ಆಪ್ಸ್ಕೋ. ಅಜಯ್, ಯಾರಿಗೂ ಡೌಟ್ ಬರಲ್ಲ ಅಲ್ವಾ? 100% ಬರುತ್ತೆ. ಹೆಂಗೆ? ನಮ್ಮನ್ನು ಸಿಗಾಕ್ಸೋದಾಗ್ಲಿ ಬಚಾವ್ ಮಾಡೋದಾಗ್ಲಿ ಇದೊಂದೇನೆ. ಅವ್ನು ಮಿಸ್ಸಿಂಗ್ ಅಂತ ಅವನ್ನ ಪೊಲೀಸ್ನವ್ರು ಹುಡುಕಕ್ಕೆ ಶುರು ಮಾಡಿದ್ರೆ ಅವ್ನ ಮೊಬೈಲ್ ಕೊನೆ ಸಲ ಕ್ಯಾಚ್ ಆಗಿದ್ದ ಸಿಗ್ನಲ್ ಯಾವುದು ಅಂತ ಫಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಆಗ ಸಸ್ಪೆಕ್ಟ್ ಆಗೋದು ನಾವೇನೆ. ಸೊ ಇದನ್ನು ನಮ್ಮ ಫೋನ್ಗಳು ಸ್ವಿಚ್ ಆಫ್ ಇಟ್ಟಿದೆಯಲ್ಲ,